ಓಂ ಶಾಂತಿ. ಬಿಂದು ಸ್ವರೂಪ ಆತ್ಮ ನಾನು. ಮಸ್ತಕ ಸಿಂಹಾಸನದಲ್ಲಿ ಪ್ರಕಾಶವಾಗಿರುವ ಜ್ಯೋತಿ ನಾನಾತ್ಮ ಪ್ರಕಾಶ ಸ್ವರೂಪ. ಪವಿತ್ರ ಸ್ವರೂಪ ಆತ್ಮ ನಾನು. ಶಾಂತ ಸ್ವರೂಪ ಆತ್ಮ. ಓಂ ಶಾಂತಿ. ಓಂ ಶಾಂತಿ. ಈ ದಿನದ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಿದ್ದಾರೆ. ಬಾಪ್ ದಾದಾ ಮಧುಬನ್, ಮುರಳಿ ದಿನಾಂಕ 11/11/21. मीठे बच्चे, यही पढ़ाई है जो तुम्हें नर से नारायण, नारी से लक्ष्मी बनाती है. इसलिए पढ़ाई पर बहुत बहुत ध्यान देना है. ಮಧುರ ಮಕ್ಕಳೇ, ಈ ಶಿಕ್ಷಣದಿಂದಲೇ ನೀವು ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಆಗುತ್ತೀರಿ. ಆದ್ದರಿಂದ ಈ ಶಿಕ್ಷಣಕ್ಕೆ ತುಂಬ ತುಂಬ ಗಮನ ಕೊಡಬೇಕು. प्रश्न: बाप द्वारा बच्चों को कौन सा वर्षा मिलता है जो किसी तीर्थ या जंगल में जाने से नहीं मिल सकता? ಬಾಬನ ಮೂಲಕ ಮಕ್ಕಳಿಗೆ ಯಾವ ಭಾಗ್ಯ ಅಥವಾ ಸಂಪತ್ತು ಪ್ರಾಪ್ತಿಯಾಗುತ್ತೆ? ಇದು ಯಾವುದೇ ರೂಪದ ತೀರ್ಥ ಕ್ಷೇತ್ರಗಳಿಂದಲೋ, ತೀರ್ಥಯಾತ್ರೆಗಳಿಂದಲೋ ಅಥವಾ ಕಾಡಿಗೆ ಹೋಗುವುದರಿಂದಲೋ ದೊರಕುವುದಿಲ್ಲ. ಉತ್ತರ: बाप द्वारा बच्चों को सुख शांति संपत्ति का वर्षा मिलता है जो कहीं भी नहीं मिल सकता. मनुष्य शांति के लिए जंगल में जाते हैं, परंतु तुम जानते हो शांति तो हम आत्माओं का स्वधर्म है. ಬಾಬರವರ ಮೂಲಕ ಮಕ್ಕಳಿಗೆ ಸುಖ ಶಾಂತಿಯ ಸಂಪತ್ತು ಪ್ರಾಪ್ತಿಯಾಗ್ತಾ ಇದೆ. ಆದರೆ ಇದು ಯಾವುದೇ ರೂಪದಿಂದ ಬಾಬಾ ಹೇಳ್ತಾರೆ ಎಲ್ಲಿಯೂ ಬೇರೆ ಅನ್ನ ಸ್ಥಳಗಳಿಂದ ಸಿಕ್ಕೋದಿಲ್ಲ. ಮನುಷ್ಯರು ಶಾಂತಿಗೋಸ್ಕರ ಕಾಡಿಗೆ ಹೋಗ್ತಾರೆ, ಆದರೆ ಮಕ್ಕಳಿಗೆ ಗೊತ್ತಿದೆ ಶಾಂತಿ ಆತ್ಮಗಳ ಸ್ವಧರ್ಮವಾಗಿದೆ. ಗೀತ್: ತುಮಿ ಪಾಕೆ ಹಮ್ನೆ ಜಹಾನ್ ಪಾಲಿಯ. ನಿನ್ನನ್ನು ಪಡೆದು ನಾನು ಜಗವನ್ನೇ ಪಡೆದುಕೊಂಡೆ. ಓಂ ಶಾಂತಿ. बाप बैठ बच्चों को समझाते हैं क्योंकि तुम अभी धन के बनी हो, बाकी जो भी मनुष्य मात्र है वह निधन के हैं. ಬಾಬಾ ಮಕ್ಕಳಿಗೆ ಈ ಮಾತನ್ನು ತಿಳಿಸಿದರೆ, ಯಾರು ಶುಭಾಪನನ್ನು ಪಡ್ಕೊಂಡಿದ್ದೀರಿ, ಸ್ವೀಕರಿಸಿದ್ದೀರಿ ಅಂದರೆ ಅವರಿಗೇನಾಗಿದ್ದಾರೆ, ಧನಿಕರು ಆಗಿದ್ದಾರೆ. ಯಾರಿಗೆ ಪರಮಾತ್ಮನ ಪರಿಚಯನೇ ಇಲ್ಲ ಅಂದರೆ ಅವರು ನಿರ್ಧನಿಕರು. तो धनी एक बाप को ही कहा जाता. घर में जब लड़ते हैं तो कहा जाता है तुम्हारे कोई धनी धोनी नहीं है क्या. ಇಲ್ಲಿ ಧನಿಕ ಮಾಲೀಕ ಎಂದು ಕರೆಯೋದು ಒಬ್ಬ ಪರಮಾತ್ಮನಿಗೆ. ಹೇಗೆ ನೋಡಿ, ಲೌಕಿಕದಲ್ಲಿ
ಮಕ್ಕಳು ಜಗಳಾಡ್ತಾ ಇರ್ತಾರೆ, ಗಲಾಟೆ ಮಾಡ್ತಿರ್ತಾರೆ. ಆಗ ಕೇಳ್ತಾರೆ ಅಕ್ಕಪಕ್ಕದವರು, ಮನೇಲಿ ಯಾರು ಹಿರಿಯರಿಲ್ವಾ, ಮಾಲೀಕರಿಲ್ವಾ ಅಂತ ಕೇಳ್ತಾರೆ. अभी सारी दुनिया के मनुष्य मात्र लड़ते झगड़ते रहते, एक दो का खून भी कर देते. ಹಾಗೆ ಇಡೀ ಜಗತ್ತಿನಲ್ಲಿ ಬಾಬಾ ಹೇಳ್ತಾರೆ ಮನುಷ್ಯರು ಜಗಳ ಕಲಹ ಮಾಡ್ತಲೇ ಇದ್ದಾರೆ, ಒಬ್ರನ್ನೊಬ್ರು ಕೊಂದು ಕೂಡ ಹಾಕ್ತಿದ್ದಾರೆ. तो बाप ही आकर समझाते यह काम तो महाशत्रु है जिससे सभी आदि मध्य अंत दुख पाते हैं. तुम बच्चे जानते हो अभी हम बेहद बाप से बेहद का सुख का वर्षा ले रहे हैं. ಮಕ್ಕಳಿಗೆ ಬಾಬಾ ಇದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಬಂದಿದ್ದಾರೆ. ಮಕ್ಕಳೇ, ಕಾಮ ಮಹಾಶತ್ರು, ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತಾ ಬಂದಿದೆ. ನಿಮಗೆ ಗೊತ್ತಿದೆ, ಈಗ ವಿಶ್ವಪಿತನಿಂದ ನಾವು ವಿಶ್ವರೂಪದ ಸಂಪತ್ತನ್ನು ಪಡಿತಾ ಇದ್ದೇವೆ. मनुष्य भला कहते हैं हमको शांति चाहे, परंतु शांति क्या है, कहाँ से मिलती है, क्या जंगल में जाने से शांति मिलेगी. ಮನುಷ್ಯರು ಹೇಳ್ತಾರೆ ನಮಗೆ ಶಾಂತಿ ಬೇಕು, ಆದರೆ ಶಾಂತಿ ಹೇಗಿದೆ, ಶಾಂತಿ ಎಲ್ಲಿ ಸಿಗ್ತದೆ, ಇನ್ನು ಕಾಡಿಗೆ ಹೋಗಿ ಕೂತ್ಕೊಂಡ್ರೆ ಶಾಂತಿ ಸಿಗುತ್ತಾ. तो सुख शांति कब और कौन देते, तीर्थ पर किस ले जाते, यह भी कोई नहीं जानते. ಹೀಗೆ ಸುಖ ಶಾಂತಿ ಯಾರು ಕೊಡ್ತಾರೆ? ತೀರ್ಥಯಾತ್ರೆಗಳಿಗೆ ಹೋಗೋದರಿಂದ ಸುಖ ಶಾಂತಿ ದೊರಕುತ್ತಾ? ಇದು ಸಹ ಬಾಬಾ ಹೇಳ್ತಿದ್ದಾರೆ, ಯಾರಿಗೂ ಸರಿಯಾಗಿ ವಿಷಯನೇ ಗೊತ್ತಿಲ್ಲ. सिर्फ सुना है कि भक्ति करने से भगवान मिलेगा, जानते हैं भगवान को भी नहीं. बाप कहते हैं मैं आकर तुम बच्चों को सुख शांति देता हूँ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಭಕ್ತಿ ಮಾಡೋದರಿಂದ ಭಗವಂತ ಸಿಗ್ತಾರೆ ಅಂತ ನಾವು ಕೇಳ್ತಾ ಬಂದಿದ್ದೇವೆ. ಅದಕ್ಕೆ ಭಗವಂತನನ್ನು ಹುಡುಕ್ತಿರ್ತಾರೆ. ಆದರೆ ಭಗವಂತ ಯಾರೆಂದೇ ಗೊತ್ತಿಲ್ಲ. ಹಾಗಾದರೆ ಶಿವಬಾಬಾ ಬಂದಿದ್ದಾರೆ ಮಕ್ಕಳಿಗೆ ಸುಖ ಶಾಂತಿಯ ಸಂಪತ್ತನ್ನು ಕೊಡಲಿಕ್ಕೆ. अब सुख शांति संपत्ति किसके पास नहीं है, देने वाले को भी कोई जानता नहीं. बाप आकर समझाते तुम गाते भी हो, दुख हरता सुख करता. ಬಾಬಾ ತಿಳಿಸ್ತಿದ್ದಾರೆ, ಕಲಿಯುಗ ಜಗತ್ತಿನಲ್ಲಿ ಸುಖ ಶಾಂತಿ ಸಂಪತ್ತು ಇದು ಯಾರ ಬಳಿಗೂ ಇಲ್ಲ. ಹೀಗಾಗಿ ಸುಖ ಶಾಂತಿ ಸಂಪತ್ತು ಕೊಡೋರು ಯಾರೆಂಬುದು ಕೂಡ ಗೊತ್ತಿಲ್ಲ. ಬಾಬಾ ಬಂದಿದ್ದಾರೆ ಮಕ್ಕಳಿಗೆ ದುಃಖ ಹರ್ತ ಸುಖ ಕರ್ತ, ಮಕ್ಕಳಿಗೆ ಸುಖವನ್ನು ಕೊಡ್ತಿದ್ದಾರೆ. गांधी जी भी पुकारते थे कि हे पतित पावन आकर पावन बनाओ, गाते हैं पतित पावन सीताराम, परंतु अर्थ का पता नहीं. ಗಾಂಧೀಜಿ ಕೂಡ ಕರಿತಾ ಇದ್ರು, ಪತಿತ ಪಾವನ ಸೀತಾರಾಮ್ ಬಂದು ಪಾವನ ಮಾಡು ಅಂತ ಕರಿತಾ ಇದ್ರು. ಪತಿತ ಪಾವನ ಸೀತಾರಾಮ್ ಇದರ ಅರ್ಥ ಬಾಬಾ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ. ಭಕ್ತಿ ಕ್ಯೋं करते उससे क्या मिलता है, कुछ भी जानते नहीं. यह ಭಕ್ತಿ ಕಿ ಬಿ ಡ್ರಾಮಾ ಮೇ ನೂಂದ್ ಹೈ. ಭಕ್ತಿ ಯಾಕೆ ಮಾಡ್ತಾರೆ, ಇದರಿಂದ ಏನು ಸಿಗ್ತದೆ, ಇದು ಯಾರಿಗೂ ಗೊತ್ತಿಲ್ಲ. ಈ ರೀತಿ ಅಂಧಶ್ರದ್ಧೆಯಿಂದ ಭಕ್ತಿ ಮಾಡೋದು ಕೂಡ ಡ್ರಾಮಾದಲ್ಲಿ ನಿಗದಿತ ಇದೆ. द्वापर से रावण राज्य शुरू होता है, मनुष्य नहीं जानते कि रावण क्या चीज़ है, कब तक रावण को जलाते रहते. भला उनका जन्म कब हुआ, रावण के भी ಭೂತ ಕೋ ಬನಾಕರ್ ಜಲಾತೆ ಹೇ. ದ್ವಾಪರ ಯುಗದಿಂದ ರಾವಣ ರಾಜ್ಯ ಆರಂಭ ಆಗುತ್ತೆ. ಮನುಷ್ಯರಿಗೆ ಇದು ಕೂಡ ಗೊತ್ತಿಲ್ಲ ರಾವಣ ಅಂದರೆ ಯಾರು ಅಂತ. ರಾವಣನ ಚಿತ್ರವನ್ನು ಮಾಡಿ ಸುಡ್ತವ್ರೆ, ಆದರೆ ರಾವಣ ಎಲ್ಲಿ ಜನ್ಮ ತಗೊಳ್ತಾನೆ? ಬಾಬಾ ಹೇಳ್ತಿದ್ದಾರೆ ರಾವಣನ ಚಿತ್ರ ಭೂತ ಮಾಡಿ ಸುಟ್ಟು ಹಾಕ್ತಾರೆ. ಹಾಗಾದರೆ ರಾವಣ ಹುಡ್ತಾನೆಲ್ಲಿ? ಇದು ಬಾಬಾ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ. आत्मा कभी जानते नहीं, यह सब बातें तुम बच्चे ही जानते हो. आज से 5,000 ವರ್ಷ पहले ಭಾರತ ಸ್ವರ್ಗ था. ಹೀಗೆ ಕಲಿಯುಗ ಜಗತ್ತಿನಲ್ಲಿ ಬಾಬಾ ಹೇಳ್ತಾರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ. ಚಿತ್ರ ಮಾಡಿ ಸುಟ್ಟು ಹಾಕಿದರೆ ವ್ಯಕ್ತಿನ ಸತ್ತೋಗ್ತಾನೆ, ಇಲ್ಲ ಚಿತ್ರ ಸುಟ್ಟೋಗ್ತದೆ. ಅಂದರೆ ಬಾಬಾ ಹೇಳ್ತಾರೆ ಶರೀರ ಸುಟ್ಟೋಗ್ತದೆ, ಶರೀರ ನಾಶ ಆಗುತ್ತೆ, ಆತ್ಮ ಎಂದಿಗೂ ಸುಡುವುದಿಲ್ಲ, ಆತ್ಮ ಎಂದಿಗೂ ನಾಶ ಆಗುವುದಿಲ್ಲ. ಇದೆಲ್ಲ ಈಗ ಆತ್ಮಜ್ಞಾನ ವಿಸ್ತಾರವಾಗಿ ಮಕ್ಕಳಿಗೆ ಗೊತ್ತಿದೆ. 5,000 ವರ್ಷಗಳ ಹಿಂದೆ ಭಾರತ ಸ್ವರ್ಗವಾಗಿತ್ತು. ಇನ್ನು लक्ष्मीनारायण का राज्य था, लक्ष्मीनारायण को ही भगवती भगवान कहा जाता. फिर त्रेता में राम का राज्य था. ಹೀಗೆ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಲಕ್ಷ್ಮೀನಾರಾಯಣರಿಗೇನೆ ಭಗವಾನ್ ಭಗವತಿ ಎಂದು ಕೂಡ ಕರೆಯಲಾಗುತ್ತೆ. ತ್ರೇತಾಯುಗದಲ್ಲಿ ರಾಮರಾಜ್ಯ ಇರ್ತದೆ. तो उन्हों को यह राज्य कैसे मिला, फिर यह राज्य कहाँ
गया यह कोई नहीं जानते, अर्थात रचना के आदि मध्य अंत्य को कोई नहीं जानता. ಬಾಬಾ ಹೇಳ್ತಿದ್ದಾರೆ ಹೀಗೆ ಈಗ ರಾಮರಾಜ್ಯ ಎಲ್ಲಿ ಹೋಯಿತು, ರಾಮರಾಜ್ಯ ಹೇಗಿತ್ತು ಇದು ಕೂಡ ಯಾರಿಗೂ ಗೊತ್ತಿಲ್ಲ. ಅರ್ಥಾತ್ ಬಾಬಾ ಹೇಳ್ತಾರೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾರಿಗೂ ಗೊತ್ತಿಲ್ಲ. तुम इस नॉलेज से स्वर्ग के मालिक बनते हो, स्कूल में पढ़ाई से कोई वकील जज बनते, ಲಕ್ಷ್ಮೀ ನಾರಾಯಣ್ ನಹಿ. ಬಾಬಾ ಹೇಳ್ತಾರೆ ಈ ಜ್ಞಾನದಿಂದ ನೀವು ನಾಳೆ ವಿಶ್ವದ ಸ್ವರ್ಗದ ಮಾಲೀಕರಾಗ್ತೀರಿ. ಈಗ ಎಷ್ಟೋ ಪ್ರಕಾರದ ಶಾಲೆ ಕಾಲೇಜುಗಳು ಅಥವಾ ಪದವಿಯ ಅನೇಕ ಪ್ರಕಾರದ ಪದವಿಯ ವಿದ್ಯೆಗಳಿದ್ದಾವೆ. ವಕೀಲರಾಗ್ಬೋದು, ಜಡ್ಜ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಆದರೆ ಯಾರೂ ಕೂಡ ದೇವತೆಗಳಾಗಲ್ಲ, ಲಕ್ಷ್ಮೀನಾರಾಯಣ ಆಗಲ್ಲ. यह किस पढ़ाई से पद पाया यह किसी को पता नहीं. भगवान वाच मैं तुमको राजयोग सिखाता हूँ, ऐसा कोई नहीं होगा जो कहे कि मैं तुमको यहाँ बनाता हूँ. ಹೀಗೆ ಬಾಬಾ ಹೇಳ್ತಿದ್ದಾರೆ ಇಂಥ ಶಿಕ್ಷಣ ಮತ್ತೊಂದಿಲ್ಲ, ಈ ಶಿಕ್ಷಣ ಯಾರಿಗೂ ಸಹ ಗೊತ್ತಿಲ್ಲ. ಭಗವಾನ್ ವಾಚ್ ಆಗಿದೆ, ನಾನು ನಿಮಗೆ ರಾಜಯುಗವನ್ನು ಕಲಿಸ್ತೇನೆ. ಇದು ಕೂಡ ಬಾಬಾ ಹೇಳ್ತಾರೆ ಯಾರಿಗೂ ಸಹ ಗೊತ್ತಿಲ್ಲ. ಯಾವಾಗ ಬಾಬಾ ನಮಗೆ ಇದನ್ನು ಕಲಿಸ್ತಾರೆ. तुम बच्चे जानते हो ये लक्ष्मी नारायण की डिनाइस्टी इस पढ़ाई से बनी है, दुनिया इन बातों को नहीं जानती. ಮಕ್ಕಳಿಗೆ ಗೊತ್ತಿದೆ ಲಕ್ಷ್ಮೀನಾರಾಯಣರ ಒಂದು ವಂಶಾವಳಿ ಈ ಶಿಕ್ಷಣದಿಂದಲೇ ತಯಾರಾಗ್ತದೆ. ಜಗತ್ತಿನಿಗೆ ಈ ವಿಷಯಗಳು ಈ ಮಾತುಗಳು ಗೊತ್ತಿಲ್ಲ ಅಂತ ಹೇಳ್ತಾರೆ. सत्तू के लिए भी कह देते हैं लाखों वर्ष तो यह कैसे जाने कि लक्ष्मी नारायण कहाँ गए. ಏಕೆಂದರೆ ಕಾಲಚಕ್ರದ 4 ಯುಗಗಳಲ್ಲಿ ಒಂದೊಂದು ಯುಗಕ್ಕೆ ಲಕ್ಷಾಂತರ ವರ್ಷ ಅಂತ ಹೇಳ್ತಾರೆ. ಸತ್ಯುಗಕ್ಕೆ ಲಕ್ಷಾಂತರ ವರ್ಷ ಇತ್ತು ಅಂತ. ಆದರೆ ಸತ್ಯುಗದ ಮಾಲೀಕರಾಗಿದ್ದಂಥ ಲಕ್ಷ್ಮೀನಾರಾಯಣರಂದರೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ, ಈಗ ಎಲ್ಲಿದ್ದಾರೆ. ದೇಖ್ ಬಿ ರಹೆ ಹೈ ಕಿ ಭಾರತ್ ಮೇ ಹಿ ಲಕ್ಷ್ಮೀ ನಾರಾಯಣಕ್ಕೆ ಬಹುತ ಚಿತ್ರ ಹೇ. ಈಗ ನಾವು ನೋಡ್ತಿದ್ದೇವೆ ಭಾರತ ದೇಶದಲ್ಲಿ ಲಕ್ಷ್ಮೀನಾರಾಯಣರದೇ ತುಂಬ ಚಿತ್ರಗಳಿದ್ದಾವೆ, ತುಂಬ ಲಕ್ಷ್ಮೀನಾರಾಯಣರನ್ನೇ ಪೂಜಿಸ್ತಾರೆ. तो समझते हैं इनसे हमको धन मिलेगा, महालक्ष्मी से हर दीपावली पर धन मांगते हैं परंतु साथ में जरूर नारायण भी होगा. ಹೀಗೆ ಬಾಬಾ ಹೇಳ್ತಿದ್ದಾರೆ ಎಲ್ಲರೂ ತಿಳ್ಕೊಂಡಿರೋದೇನೆಂದರೆ ಭಾರತವಾಸಿಗಳು ಧನಲಕ್ಷ್ಮಿಯಿಂದಲೇ ಸಿಗ್ತದೆ. ಅದಕ್ಕೆ ಧನಲಕ್ಷ್ಮಿಗೆ ದೀಪಾವಳಿ ದಿನ ವಿಶೇಷ ಪೂಜೆ ಮಾಡ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ ಲಕ್ಷ್ಮಿಯ ಜೊತೆಗೆ ನಾರಾಯಣನು ಕೂಡ ಇರಲೇಬೇಕಲ್ಲ. दीपमाला पर पूजा करेंगे फिर उन्हों के अल्पकाल सुख भी भावना पूरी होती तो समझते हैं लक्ष्मी से धन मिलती हैं. ಹೀಗೆ ದೀಪಾವಳಿಗೆ ತುಂಬ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಆ ಭಾವನೆಗೆ ಅಲ್ಪಕಾಲದ ಫಲ ಸುಖನೂ ಕೂಡ ಸಿಗ್ತದೆ. ಅದಕ್ಕೆ ಲಕ್ಷ್ಮಿಯಿಂದ ನಮಗಿದೆಲ್ಲ ಧನ ಸಿಕ್ತು ಅಂತ ತಿಳಿತಾರೆ. ವಾಸ್ತವಿಕವಾಗಿ ಭಾವನೆಗೆ ಫಲ ಕೊಡುವಂಥವ್ರಂದರೆ ಭಗವಂತ ಕೊಡ್ತಾ ಇದ್ದಾರೆ. वास्तव में लक्ष्मी नारायण दोनों है, लक्ष्मी नारायण कोई अलग अलग नहीं है. ये बातें मनुष्य नहीं जानते, बाबा ही समझाते हैं. ಲಕ್ಷ್ಮಿ ಮತ್ತು ನಾರಾಯಣರು ಇಬ್ಬರು ಬೇರೆ ಬೇರೆ ಅಲ್ಲ, ಇಬ್ಬರು ಒಂದೇನೆ. ಅಂದರೆ ಒಂದೇ ಅಂದರೆ ಅರ್ಥ ಲಕ್ಷ್ಮೀ ನಾರಾಯಣರು ಏನಾಗಿದ್ದಾರೆ, ಅವರು ವಿಶ್ವದ ಮಾಲೀಕರಾಗಿ ವಿಶ್ವಾಡಳಿತ ಒಟ್ಟಿಗೆ ಮಾಡ್ತಿರ್ತಾರೆ. ಹೀಗಾಗಿ ಬಾಬಾ ಇದೆಲ್ಲವನ್ನು ವಿಸ್ತಾರವಾಗಿ ಮಕ್ಕಳಿಗೆ ತಿಳಿಸ್ತಾರೆ. ಮನುಷ್ಯರಿಗೆ ಯಾರಿಗೂ ಇದು ಗೊತ್ತೇ ಇಲ್ಲ. आजकल मनुष्य तो कह देते ईश्वर पत्थर बित्तर में है, बाप कहते सब पत्थर बुद्धि है, पारस बुद्धि तो सत्युग में है. ಈಗ ಕಲಿಯುಗ ಜಗತ್ತಿನಲ್ಲಿ ಮನುಷ್ಯ ಹೇಳ್ತಿರ್ತಾರೆ ಪರಮಾತ್ಮ ಕಲ್ಲು ಮಣ್ಣಿನಲ್ಲಿದ್ದಾರೆ ಅಂತ. ಅದಕ್ಕೆ ಹೀಗೆ ಹೇಳಿ ಹೇಳಿ ಮನುಷ್ಯನ ಬುದ್ಧಿ ಏನಾಗಿದೆ, ಕಲ್ಲಿನ ಹಾಗೆ ಆಗಿದೆ. ಅದಕ್ಕೆ ಶುದ್ಧ ಪವಿತ್ರ ಬುದ್ಧಿ, ಇದಕ್ಕೆ ಪಾರಸ ಬುದ್ಧಿ ಅಂತ ಹೇಳ್ತಾರೆ. ಪಾರಸ ಬುದ್ಧಿಯವರು ಸತ್ಯುಗದಲ್ಲಿ ಇರ್ತಾರೆ. जब लक्ष्मी नारायण का राज्य था तो सोने हीरे के महल थे. 5000 वर्ष की बात है. शास्त्रों में कल्प कायु लाखों वर्ष लिख दिया है. ಹೀಗೆ ಭಾರತದಲ್ಲಿ ಅವಾಗ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಆಗ ವಜ್ರಗಳಿಂದ ಶೃಂಗಾರ ಮಾಡಲ್ಪಟ್ಟ ಮಹಲಗಳಿರ್ತದೆ. 5000 ವರ್ಷದ ಹಿಂದಿನ ಮಾತು ಮಾತ್ರ. ಆದರೆ ಶಾಸ್ತ್ರದಲ್ಲಿ ಕಲ್ಪದಾಯುಷ್ಯ ಲಕ್ಷಾಂತರ ವರ್ಷ ಎಂದು ಬರೆದಿದ್ದಾರೆ. ಬಾಪ್ कहते हैं ये भक्ति मार्ग से सीढ़ी नीचे उतरनी पड़ते. ड्रामा अनुसार जब दुर्गति को पाए तब मैं आऊँ और आकर नई दुनिया बनाऊँ.
ಹೀಗೆ ಭಕ್ತಿ ಮಾರ್ಗದಿಂದ ಬಾಬಾ ಹೇಳ್ತಾರೆ, ಭಾರತ ಏಣಿ ಕೆಳಗಿಳಿತಲೇ ಬಂತು. ಡ್ರಾಮಾ ಅನುಸಾರವಾಗಿ ದುರ್ಗತಿಯನ್ನು ಹೊಂದಲೇಬೇಕಿತ್ತು. ಬಾಬಾ ಹೇಳ್ತಿದ್ದಾರೆ, ಈಗ ಪರಮಾತ್ಮ ಬಂದಿದ್ದಾರೆ ಸದ್ಗತಿಯನ್ನು ಮಾಡಲಿಕ್ಕೆ ಅಥವಾ ಹೊಸ ಜಗತ್ತನ್ನು ನಿರ್ಮಿಸಲಿಕ್ಕೆ. अभी तुम बच्चे नई दुनिया के मालिक बनने के लिए राजयोग सीख रहे हैं. तुम जानते इस महाभारत लड़ाई से पुरानी दुनिया का विनाश होगा. ಮಕ್ಕಳೇ, ನಿಮಗೆ ಗೊತ್ತಿದೆ ಹೊಸ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡಲಿಕ್ಕಾಗಿ ಬಾಬಾ ನಮಗೆ ರಾಜಯೋಗವನ್ನು ಕಲಿಸ್ತಿದ್ದಾರೆ. ಮಕ್ಕಳೇ, ಈ ಮಹಾಭಾರತದ ಯುದ್ಧ ಎಂದರೆ ಕಲಿಯುಗ ಹಳೆ ಜಗತ್ತಿನ ವಿನಾಶಕ್ಕಾಗಿಯೇ. यह ड्रामा बना हुआ है. सतयुग में देवी देवताओं का राज्य था. उनको 5000 वर्ष हुए. 2500 ವರ್ಷ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಚಲಿ. ಈ ರೀತಿಯಾಗಿ ನಾಟಕ ಮಾಡಲ್ಪಟ್ಟಿದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು. ಸೃಷ್ಟಿಯ ಅರ್ಧ ಕಲ್ಪ ಅರ್ಧ ಭಾಗ ಅಂದರೆ 2500 ವರ್ಷಗಳ ಕಾಲ ಸತ್ಯಯುಗ ಮತ್ತು ತ್ರೇತಾಯುಗ ಸೂರ್ಯವಂಶ ಚಂದ್ರವಂಶ ಮನೆತನಗಳು ನಡೀತವೆ. बाकी द्वापर से रावण राज्य शुरू हुआ. मनुष्य पतित बनते जाते हैं, परंतु उन्होंने को यहाँ पता नहीं तो हमको पतित किसने बनाया. ಹೀಗೆ ಬಾಕಿ ಬಾಬಾ ಹೇಳ್ತಾರೆ, ದ್ವಾಪರ ಯುಗದಿಂದ ರಾವಣ ರಾಜ್ಯ ಆರಂಭ ಆಗುತ್ತೆ. ಮನುಷ್ಯರಲ್ಲಿಂದ ಪಾಪ ಕರ್ಮಗಳು ಮಾಡ್ತಾ ಪತಿತರಾಗ್ತಾ ಹೋಗ್ತಾರೆ. ಆದರೆ ಯಾರಿಗೂ ಈ ಮಾತು ಗೊತ್ತೇ ಇಲ್ಲ, ನಾವು ಪತಿತರು ಪಾಪಾತ್ಮರು ಹೇಗಾದ್ವಿ ಅಂತ. हम पावन थे पतित कैसे बने, बाप आकर समझाते. रावण राज्य शुरू होने से तुम पतित बनते जाते हो. ಬಾಬಾ ಹೇಳ್ತಾರೆ, ಬಾಬಾ ಬಂದಿದ್ದಾರೆ ನಮಗೀಗ ಈ ರಾವಣ ರಾಜ್ಯದಿಂದ ಬಿಡಿಸ್ಲಿಕ್ಕೆ, ಪತಿತತನದಿಂದ ಬಿಡಿಸ್ತಾರೆ. ಅದಕ್ಕೆ ಬಾಬನಿಗೆ ಪತಿತ ಪಾವನ ಎಂಬ ಮಹಿಮೆ ಇದೆ. रावण के जन्म को कभी 2500 वर्ष हुए. शिव बाबा के जन्म को 5000 वर्ष हुए. उनको राम उनको रावण राज्य कहा जाता है. ಹೀಗೆ ರಾವಣನ ಜನ್ಮ ಆಗಿ ಅಥವಾ ರಾವಣ ರಾಜ್ಯ ಆರಂಭ ಆಗಿ 2500 ವರ್ಷ ಆಯಿತು. ರಾಮ ಶಿವಬಾಬಾ ಸೃಷ್ಟಿಗೆ ಬಂದು ಹೋಗಿ 5000 ವರ್ಷ ಆಯಿತು. ಹೀಗೆ ಶಿವಬಾಬನೇ ರಾಮ ಆಗಿದ್ದಾರೆ. ರಾವಣ ರಾಜ್ಯ ರಾಮರಾಜ್ಯ ಹೇಗಿರ್ತದೆ, ಯಾವಾಗಿರ್ತದೆ, ಇದು ಈಗ ನಮಗೆ ಬಾಬಾ ತಿಳಿಸಿದ್ದಾರೆ. वास्तव में राम कहना नहीं चाहिए. आजकल मनुष्यों को नाम ರಾಮಚಂದ್ರ ಕೃಷ್ಣಚಂದ್ರ ರಕ್ತೆ ಹೇ. ವಾಸ್ತವಿಕವಾಗಿ ಬಾಬನಿಗೆ ರಾಮ ಅಂತ ಕೂಡ ಹೇಳಬಾರ್ದು. ಆದರೆ ಕಲಿಯುಗ ಜಗತ್ತಿನಲ್ಲಿ ಮನುಷ್ಯರು ತಮಗೆ ಹೀಗೆ ಹೆಸರಿಟ್ಕೊಂಡಿರ್ತಾರೆ, ರಾಮಚಂದ್ರ ಕೃಷ್ಣಚಂದ್ರ. 5000 ವರ್ಷ पहले भारत सोने की चिड़िया थी. उनको गोल्डन एज वर्ल्ड कहा जाता है. वैकुंठ था परंतु कहाँ था यह नहीं जानते. 5000 ವರ್ಷಗಳ ಹಿಂದಷ್ಟೇ ಭಾರತದ ಚಿನ್ನದ ಪಕ್ಷಿ ಆಗಿತ್ತು. ಇದಕ್ಕೆ ಗೋಲ್ಡನ್ ಏಜ್ ವರ್ಲ್ಡ್ ಅಂತ ಕರೆಯಲಾಗುತ್ತೆ. ಇದಕ್ಕೆ ವೈಕುಂಠ ಎಂದು ಕೂಡ ಕರೀತಾರೆ. ಆದರೆ ಇದು ಹೇಗಿರ್ತದೆ, ಯಾರು ನಿರ್ಮಿಸ್ತಾರೆ, ಇದು ಯಾರಿಗೂ ಗೊತ್ತೇ ಇಲ್ಲ. ಆತ್ಮ ಕ್ಯಾ ಹೈ, ಪರಮಾತ್ಮ ಕ್ಯಾ ಹೈ, ಸೃಷ್ಟಿ ಕ್ಯಾ ಹೈ, ಕುछ भी नहीं जानते. तब उनको कहा जाता है तुच्छ बुद्धि. ಋಷಿ ಮುನಿ ರಚತಾ ರಚನಾ के आदि मध्य अंत्य को नहीं जानते. ಈಗ ಆತ್ಮ ಹೇಗಿರುತ್ತೆ, ಪರಮಾತ್ಮ ಹೇಗಿದ್ದಾರೆ, ಸೃಷ್ಟಿ ಹೇಗಿದೆ, ಇದು ಯಾರಿಗೂ ಈ ವಿಷಯನೇ ಗೊತ್ತಿಲ್ಲ. ಅದಕ್ಕೆ ಕಲಿಯುಗದ ಮನುಷ್ಯ ಅಂದರೆ ತುಚ್ಛ ಬುದ್ಧಿ ಅಂತ ಹೇಳ್ತಾರೆ. ಋಷಿ ಮುನಿ ಅಂದರೆ ರಚಯಿತ ಮತ್ತು ರಚನೆಯ ಬಗ್ಗೆ ಆದಿ ಮಧ್ಯ ಅಂತದ ವಿಷಯ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಬಂದ್ದಾರೆ. तब तो कहते हैं नेति नेति न बाप को न वर्षे को जानते. बाप द्वारा जो वर्षा विश्व की राजा मिलते हैं उनको भी नहीं जानते. ಹೀಗೆ ಋಷಿ ಮುನಿಗಳು ಪರಮಾತ್ಮನ ಇರುವಿಕೆಯ ಬಗ್ಗೆ ಏನು ಹೇಳ್ತಾ ಬಂದರು, ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲ ಅಂತ. ಭಾವನ ಮೂಲಕ ನಮಗೆ ವಿಶ್ವದ ಸ್ವರ್ಗದ ಮಾಲೀಕತನದ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಭಗವಂತ ಹೀಗೆ ಭಾಗ್ಯ ಕೊಡ್ತಾನೆಂಬುದು ಕೂಡ ಯಾರಿಗೂ ಗೊತ್ತೇ ಇಲ್ಲ. अभी सारी सृष्टि के आदि मध्य अंत्य को तुम जानते हो तो तुम डबल आस्तिक ठहरे. ಹೀಗೆ ಈಗ ನಮಗೆ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನ ಗೊತ್ತಾಗಿದೆ ಎಂದರೆ ನಾವು ಬಾಬಾ ಹೇಳ್ತಾರೆ ಡಬಲ್ ಆಸ್ತಿಕರಾಗಿದ್ದೇವೆ. तो लोगों को तो यह भी मालूम नहीं कि शांति किससे और कहाँ से मिलेगी. सन्यासियों के पास जाकर कहते हमको शांति चाहिए. ಹೀಗೆ ಬಾಬಾ ಹೇಳ್ತಿದ್ದಾರೆ, ಜಗತ್ತಿನವರಿಗೆ ಶಾಂತಿ ಯಾರಿಂದ ಎಲ್ಲಿ ಸಿಗುತ್ತೆ ಇದು ಯಾರಿಗೂ ಗೊತ್ತೇ ಇಲ್ಲ.
ಸನ್ಯಾಸಿಗಳ ಬಳಿಗೆ ಹೋಗ್ತಾರೆ ನಮಗೆ ಶಾಂತಿ ಬೇಕು ಅಂತ ಬೇಡ್ಕೊಂಡು. ಆದರೆ ಸನ್ಯಾಸಿಗಳೇ ಹೇಳ್ತಾರೆ ತಾನೆ ನಮಗೆ ಪರಮಾತ್ಮ ಯಾರು ಎಲ್ಲಿದ್ದಾರೆ ಗೊತ್ತಿಲ್ಲ ಅಂದರೆ, ಮತ್ತು ಅವರಿಗೆ ಶಾಂತಿ ಅವರಿಂದ ಎಲ್ಲಿ ಸಿಗುತ್ತೆ? अब हमको शांति यहाँ कहाँ से आ सकती है? कर्म तो करना है, ಶಾಂತಿ तो मिलेगी ಶಾಂತಿ ಧಾಮ್ में. ಈ ಸಾಕಾರ ಜಗತ್ತಿನಲ್ಲಿ ಅಂದರೆ ಕಲಿಯುಗದಲ್ಲಿ ಇಲ್ಲಿ ಶಾಂತಿ ಎಲ್ಲಿಂದ ಬರ್ತದೆ? ಕರ್ಮ ಕೆಲಸ ಕಾರ್ಯಗಳಂತೂ ಮಾಡಲೇಬೇಕು. ಶಾಂತಿ ಆತ್ಮಕ್ಕೆ ಸಿಗೋದೇ ಶಾಂತಿಧಾಮದಲ್ಲಿ. अगर घर में एक अशांत होगा तो भी सारे घर को अशांत कर देगा. ಶಾಂತಿ ಮಿಲ್ತೆ ಸ್ವೀಟ್ ಹೋಮೆ. ನೋಡಿ, ಮನೆಯಲ್ಲಿ ಒಬ್ಬರಿಗೆ ಕೋಪ ಬಂದಿರ್ತದೆ, ಒಬ್ಬರು ಜಗಳಾಡ್ಲಿಕ್ಕೆ ಆರಂಭ ಮಾಡಿದರೆ ಇಡೀ ಮನೆಯಲ್ಲಿದ್ದವ್ರದ್ದೆಲ್ಲರಿಗೂ ಮನಸ್ಸು ಅಶಾಂತಿ ಆಗಿಬಿಡುತ್ತೆ. ಮನೆ ವಾತಾವರಣನೇ ಎಲ್ಲ ರೂಪದಿಂದಲೂ ಅಶಾಂತಿ ದುಃಖದಾಯಕ ಆಗಿಬಿಡುತ್ತೆ. ಮಾಡೋದು ತಪ್ಪು ಒಬ್ಬರು, ಅನುಭವಿಸೋದು ಎಲ್ಲರಾಗ್ತದೆ. ಹಾಗೆಯೇ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ಈ ಕಲಿಯುಗ ಜಗತ್ತಿನಲ್ಲಿ ಶಾಂತಿ ಯಾರಿಗೂ ಇಲ್ಲ ಅಂದರೆ ಇಲ್ಲೆಲ್ಲಿಂದ ಶಾಂತಿ ಬರ್ತದೆ? ಹೀಗಾಗಿ ಬಾಬಾ ಹೇಳ್ತಿದ್ದಾರೆ, ನಾವು ಶಾಂತಿಧಾಮಕ್ಕೆ ಹೋದ ನಂತರ ಆತ್ಮ ಶಾಂತಿಯ ಶಕ್ತಿಯ ಆ ವಾತಾವರಣದಲ್ಲಿರುತ್ತದೆ. ಆ ಒಂದು ಶಾಂತಿಧಾಮದಿಂದ ನಾವು ಹೊಸ ಜಗತ್ತಿಗೆ ಪಾತ್ರಧಾರಿಗಳಾಗಿ ಬರ್ತವೆ. बाप दोजक में थोड़े ही भेजेगा, शांति धाम से सुखधाम में जाएंगे. तुम बच्चे जानते हो यहाँ भगवान की पाठशाला है. ಬಾಬಾ ನಮಗೆ ಶಾಂತಿಧಾಮದಿಂದ ಸುಖಧಾಮಕ್ಕೆ ಆ ಸುಖದ ಪಾತ್ರವನ್ನು ಮಾಡಲಿಕ್ಕೆ ಕಳಿಸ್ತಾರೆ ಹೊರತು ಈ ಕಲಿಯುಗದ ದ್ವಾಪರಯುಗದಿಂದ ಏನು ರಾವಣ ರಾಜ್ಯ ಅಂದರೆ ಕಂದಕ ಅಂತ ಹೇಳ್ತಾರೆ, ಕೆಸರುಗುಂಡಿ, ಪಾಪದ ಕೆಸರುಗುಂಡಿ ಆರಂಭ ಆಗುತ್ತಲ್ಲ. ಭಗವಂತ ಈ ದುಃಖದ ಜಗತ್ತಿಗೆ ನಮಗೆ ಕಳಿಸ್ಲಿಲ್ಲ, ಅವರು ನಮಗೆ ಕಳಿಸಿರೋದು ಕೊಟ್ಟಿರೋದು ಸುಖದ ಸಂಪತ್ತನ್ನು ಕೊಟ್ಟಿರ್ತಾರೆ. ಈ ಒಂದು ಸುಖದ ಸಂಪತ್ತನ್ನು ಭಾಗ್ಯವನ್ನು ಪಡೆದುಕೊಳ್ಳುವಂತಹ ಪಾಠಶಾಲೆ ಅಂದರೆ ಈಶ್ವರ್ಯ ವಿಶ್ವವಿದ್ಯಾಲಯ ಮಾತ್ರ. ये कोई सत्संग नहीं है, यहाँ भगवान वाच है बच्चों प्रति. निराकार शिव बाबा शरीर में प्रवेश कर तुम बच्चों से बात करते हैं. ಬಾಬಾ ತಿಳಿಸ್ತಿದ್ದಾರೆ, ಇದು ಯಾವುದೇ ರೂಪದ ಸತ್ಸಂಗ ಅಲ್ಲ, ಭಗವಾನ್ ವಾಚ್ ಮಕ್ಕಳ ಪ್ರತಿಯಾಗಿ. ನಿರಾಕಾರ ಶಿವ ಬಾಬಾ ಈ ಶರೀರದ ಮೂಲಕ ಮಕ್ಕಳ ಜೊತೆಗೆ ಇಲ್ಲಿ ಮಾತನಾಡ್ತಿರ್ತಾರೆ. आत्मा भी शरीर में है. आत्मा को जब कर्मेंद्रिया मिलती हैं तब बोलती है, सुनती है. ಆತ್ಮಕ್ಕೂ ಶರೀರ ಇದೆ. ಈಗ ಆತ್ಮ ಶರೀರ ಪಡೆದ ನಂತರ ಆತ್ಮ ಮಾತುಕತೆ ಮಾತಾಡಲಿಕ್ಕೆ, ಕರ್ಮ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಕೇಳ್ತದೆ, ಮಾತಾಡ್ತದೆ, ಎಲ್ಲ ಮಾಡೋದು ಶರೀರದ ಮೂಲಕ ಆತ್ಮ. अब आत्माओं को बाप बैठ पढ़ाते हैं, परमात्मा को बुलाते हैं, पतित पावन है सदगति दाता लिबरेटर गाइड, परंतु ये नहीं जानते कि कैसे लिबरेट कर फिर गाइड बनाकर कहाँ ले जाएंगे. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈಗ ಪರಂಪಿತ ಪರಮಾತ್ಮ ಸರ್ವರ ಸದ್ಗತಿದಾತ, ಮುಕ್ತಿದಾತ, ಮಾರ್ಗದರ್ಶಕ, ಶಿಕ್ಷಕನಾಗಿ ನಮಗೆ ಇಲ್ಲಿ ಶಿಕ್ಷಣ ಕೊಡ್ತಿದ್ದಾರೆ. ಆದರೆ ಯಾವುದರಿಂದ ಮುಕ್ತ ಮಾಡ್ತಾರೆ, ಯಾವುದಕ್ಕೆ ಮಾರ್ಗದರ್ಶನ ಮಾಡ್ತಾರೆ? ಬಾಬಾ ಹೇಳ್ತಿದ್ದಾರೆ, ಇದು ಯಾರಿಗೂ ಕೂಡ ಪರಮಾತ್ಮನ ಸತ್ಯ ವಿಷಯ ಗೊತ್ತಿಲ್ಲ. सिर्फ चिल्लाते रहते, अब गॉड फादर आया है, तुम बच्चों को गाइड कर रहे हैं. ಕೇವಲ ಕಿರ್ಚಾಡಿ ಪರಮಾತ್ಮನನ್ನು ಕರಿತಾ ಇದ್ದಾರೆ. ಈಗ ಶಿವಬಾಬಾನೇ ಗೈಡ್ ಆಗಿ ಬಂದಿದ್ದಾರೆ. ಹೇ ಗಾಡ್ ಫಾದರ್ ಅಂತ ಕರೀತಾರೆ. ಈಗ ಮಕ್ಕಳ ಸಮ್ಮುಖದಲ್ಲಿ ಅವರು ಗೈಡ್ ಆಗಿ ಬಂದಿದ್ದಾರೆ. ನಾವು ಹೇಗೆ ವಾಪಸ್ ಮನೆಗೆ ಹೋಗಬೇಕು ಎಂಬುದನ್ನು ಅವರು ಮಾರ್ಗದರ್ಶನ ಮಾಡ್ತಾರೆ. खुद हम तुमको शांति धाम ले जाएंगे, फिर तुम आप ही सुखधाम में चले आएंगे. ಹೀಗೆ ಶಿವಬಾಬನ ಶಿಕ್ಷಣದಂತೆ ಪವಿತ್ರರಾಗಿರುವಂಥ ಮಕ್ಕಳನ್ನು ಬಾಬಾ ತನ್ನ ಜೊತೆಗೆ ವಾಪಸ್ ಮನೆಗೆ ಕರೆದೊಯ್ತಾರೆ. ಆ ಮಕ್ಕಳೇ ಸುಖಧಾಮಕ್ಕೆ ದೇವತೆಗಳಾಗಿ ಪಾತ್ರಧಾರಿಯಾಗಿ ಬರ್ತಾರೆ. बाप एक ही बार आकर सबका गाइड बनते हैं, फिर नई दुनिया में बाप गाइड नहीं करेंगे. ಹೀಗೆ ಶಿವ ಬಾಬಾ ಸೃಷ್ಟಿಗೆ ಒಂದು ಬಾರಿ ಬರ್ತಾರೆ, ಒಂದು ಬಾರಿ ವಾಪಸ್ ಮನೆಗೆ ಹೋಗುವ, ಸುಖಧಾಮದ ಭಾಗ್ಯ ಪಡುವ, ಮಾರ್ಗದರ್ಶನ ಮಾಡುವ ಶಿಕ್ಷಣವನ್ನು ಕೊಡ್ತಾರೆ. ಹೀಗೆ ಈ ಭಾಗ್ಯ ಪಡೆದುಕೊಂಡ ನಂತರ ಹೊಸ ಜಗತ್ತಿನಲ್ಲಿ ಶಿವ ಬಾಬಾ ನಮಗೆ ಈ ಗೈಡನ್ನು ಮಾಡಲು, ಈ ಶಿಕ್ಷಣವನ್ನು ಕೊಡಲ್ಲ. इस समय मनुष्य सब पतित होने के कारण नहीं जानते कि हम वापिस घर कैसे जाए. ओढ़ नहीं सकते, भक्ति बहुत करते हैं वहाँ जाने के लिए. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಮನುಷ್ಯರೆಲ್ಲರೂ ಈ ಸಮಯದಲ್ಲಿ ಪತಿತರಾಗಿರುವ ಕಾರಣದಿಂದ
ಯಾರು ಕೂಡ ವಾಪಸ್ ಮನೆಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಹಾರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆತ್ಮ ಭಾರ, ಪಾಪ ಕರ್ಮಗಳ ಭಾರ ಹೊತ್ತುಕೊಂಡಿದೆ. ಅದನ್ನು ಇಳಿಸ್ಲಿಕ್ಕಾಗಿ ಎಷ್ಟೋ ಥರದ ಭಕ್ತಿಯನ್ನು ಮಾಡ್ತಾರೆ, ಇನ್ನೆಲ್ಲ ತೀರ್ಥಯಾತ್ರೆಗಳನ್ನು ಮಾಡ್ತಾರೆ. परंतु नहीं जानते कि हम पतित है, इसलिए जा नहीं सकते। पतित पावन बाप आकर जब पावन बनाए तब तुम जा सके. ಆದರೆ ಯಾರಿಗೂ ಈ ಮಾತು ಗೊತ್ತೇ ಇಲ್ಲ, ಪತಿತ ಪಾವನ ಹೇಗಿದ್ದಾರೆ. ಪತಿತ ಪಾವನ ಬಂದು ನಮಗೆ ಪಾವನರನ್ನಾಗಿ ಮಾಡಿದಾಗ ನಾವು ಹೋಗ್ತೇವೆ ವಾಪಸ್ ಮನೆಗೆ ಎಂಬುದು ಯಾರಿಗೂ ಸಹ ಈ ವಿಷಯನೇ ಗೊತ್ತಿಲ್ಲ. अब बाप पावन बनाने की तुमको युक्ति बताते, सबको पति से पावन बनना ही है, अभी कितने देर मनुष्य हैं. ಹೀಗೆ ಬಾಬಾ ಪಾವನರನ್ನಾಗಿ ಮಾಡುವಂಥ ಯುಕ್ತಿಗಳನ್ನು ನಮಗೆ ಕೊಡ್ತಿದ್ದಾರೆ. ಎಲ್ಲರನ್ನೂ ಸಹ ಪತಿತರನ್ನ ಪಾವನರನ್ನಾಗಿ ಬಾಬಾ ಮಾಡ್ತಾರೆ. ಈಗ ನೋಡಿ, ಕಲಿಯುಗ ಜಗತ್ತಿನಲ್ಲಿ ಅಪಾರ ಜನಸಂಖ್ಯೆ ಇದೆ. सतयुग में जब देवताओं का राज्य है तो 9 लाख नए झाड़ में होते हैं. पहले थोड़े पते होते हैं ना, फिर बड़ा होता जाता है. ಹೀಗೆ ಮನುಷ್ಯರು ಅಂದರೆ ದೇವತೆಗಳ ವೃಕ್ಷ ತುಂಬ ಚಿಕ್ಕದಿರ್ತದೆ. ಆರಂಭದಲ್ಲಿ ಸೃಷ್ಟಿಯ ಜನಸಂಖ್ಯೆ ಅಂದರೆ ದೇವತೆಗಳ ಸಂಖ್ಯೆ ಕೇವಲ 9 ಲಕ್ಷ ಮಾತ್ರ. ಅದಕ್ಕೆ ಚಿಕ್ಕದಾದಂಥ ಸಸ್ಯ ಇರ್ತದೆ. ನಂತರ ದ್ವಾಪರ ಯುಗದಿಂದ ಇದಕ್ಕೆ ಗೆಲ್ಲುಗಳು ಬರ್ತಾವೆ. ನೋಡಿ ಈಗ ಎಷ್ಟು ದೊಡ್ಡ ಮರವಾಗಿ ಬೆಳೆದಿದೆ ಮಾನವನ ಕಲ್ಪವೃಕ್ಷ. पहले एक ही धर्म वाले तुम अभी अपने को नरकवासी नहीं समझते, बाकी सब है नरकवासी, परंतु अपने को समझते नहीं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮೊದಲು ಒಂದೇ ಧರ್ಮ ಇರ್ತದೆ, ನಂತರ ಅನೇಕ ಧರ್ಮಗಳು ಬರ್ತವೆ. ಈಗ ಭಾವನ ಪರಿಚಯ ಪಡೆದವರು, ತಂದೆಯನ್ನ ಸಂಗಾತಿ ಮಾಡಿಕೊಂಡಿರೋರು ತಮ್ಮನ್ನ ನರಕವಾಸಿ ಅಂತ ಹೇಳಲ್ಲ. ಬಾಕಿದವರು ತಮ್ಮನ್ನ ನರಕವಾಸಿ ಅಂತ ತಿಳಿದಿದ್ದಾರೆ. परंतु अपने को समझते नहीं. इस समय सूरत तो बाकी मनुष्यों की है सीरत बंदर जैसी. बड़े बड़े राजाएं भी लक्ष्मी नारायण के चरणों में झुकते हैं. ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ಈ ಸಮಯದಲ್ಲಿ ಮನುಷ್ಯರು ಚಹರೆ ಮನುಷ್ಯನಂತೆ ಕಾಣ್ತದೆ, ಆದರೆ ಅವರ ಬುದ್ಧಿ ಕೋತಿಯಂತಿದೆ ಅಂತಾರೆ ಬಾಬಾ. ದೊಡ್ಡ ದೊಡ್ಡ ಬಾಬಾ ಹೇಳ್ತಿದ್ದಾರೆ, ರಾಜ ಮಹಾರಾಜರಂತಹ ಸ್ಥಾನದಲ್ಲಿರೋರು ಕೂಡ ಲಕ್ಷ್ಮೀನಾರಾಯಣರ ದೇವರುಗಳಿಗೆ ಅವರ ಕಾಲಿಗೆ ನಮಸ್ಕರಿಸ್ತಾರೆ. अब वहाँ कोई पति तो को पावन बनाने वाले नहीं है, अथवा या कोई रहम दिल थोड़े ही हैं. ಅಂದರೆ ಲಕ್ಷ್ಮೀನಾರಾಯಣರು ಯಾರನ್ನೋ ಪತಿತರನ್ನ ಪಾವನನೂ ಮಾಡಲ್ಲ, ಯಾರಿಗೆ ದುಃಖ ಕಷ್ಟ ಇದೆ ಅಂತ ದಯೆನೂ ತೋರಲ್ಲ. जब कोई दुखी हो तो उन पर रहम किया हुआ हो, ರಹಮ್ ದಿಲ್ ಏಕ್ ಬಾಪಿ ಹೇ. ಹೀಗೆ ತುಂಬ ಯಾರೋ ದುಃಖಿ ಇದ್ದಾರೆ, ಅವರಿಗೆ ಈ ದೇವತೆಗಳ ದಯೆ ತೋರಿದ್ದಾರೆ ಅಂತಂದರೆ ಬಾಬಾ ಹೇಳ್ತಾರೆ, ಹೀಗಿಲ್ಲ. ದಯಾಸಾಗರ ಶಿವಬಾಬಾ ಮಾತ್ರ. ಬಾಪಿ ಆಕರ್ ಪತ್ತರ ಬುದ್ಧಿयों को पारस बुद्धि बनाते. अभी तुम देवता बन रहे हो, यहाँ है ही नर से नारायण बनने की पाठशाला. ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ಬಾಬಾ ಬಂದು ಮಕ್ಕಳಿಗೆ ಕಲ್ಲು ಬುದ್ಧಿಯವರನ್ನು ಪಾರಸ್ ಬುದ್ಧಿಯನ್ನಾಗಿ ಮಾಡ್ತಿದ್ದಾರೆ. ಈಗ ಮಕ್ಕಳೇ, ನಿಮಗೆ ಗೊತ್ತಿದೆ, ನೀವೀಗ ದೇವತೆಗಳಾಗ್ತಾ ಇದ್ದೀರಿ. यह है ही नर से नारायण की पाठशाला, यह है राजयोग. ऋषि मुनि यह नहीं जानते कि गीता का राजयोग किसने सिखाया. ಹೀಗೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ಈಗ ನೀವು ಈ ಶಿಕ್ಷಣ ಪಡಿತಾ ಇದ್ದೀರಿ. ನರನಿಂದ ನಾರಾಯಣರಾಗೋ ರಾಜಯೋಗದ ಪಾಠಶಾಲೆ ಇದು. ಇದು ಋಷಿ ಮುನಿಗಳಿಗೆ ಈ ಜ್ಞಾನ ಗೊತ್ತೇ ಇಲ್ಲ. ಗೀತಾ ಅಂದರೆ ರಾಜಯೋಗ ಯಾರು ಕಲಿಸ್ತಾರೆ ಎಂದು. गीता को बिल्कुल खंडन कर दिया है. समझते कृष्ण ने राजयोग सिखाया था. ಹೀಗೆ ಭಗವದ್ಗೀತೆಯನ್ನು ಬಿಲ್ಕುಲ್ ಖಂಡನ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಅದರಲ್ಲಿ ಕೃಷ್ಣನ ಹೆಸರು ಹಾಕಿದ್ದಾರೆ, ಕೃಷ್ಣ ರಾಜಯೋಗವನ್ನು ಕಲಿಸಿದ್ದ ಅಂತ ಹೇಳ್ತಾರೆ. कहते हैं कृष्ण भगवान वाच मन मना भव. अब कृष्ण तो परमात्मा है ही नहीं, वह तो सत्य का प्रिंस है. ಹೀಗೆ ಕೃಷ್ಣ ಭಗವಾನ್ ವಾಚ್ ಮನ್ಮನಾಭವ ಅಂತ ಹೇಳ್ತಾರೆ. ಆದರೆ ಈಗ ಮಕ್ಕಳಿಗೆ ಸ್ಪಷ್ಟ ಆಗಿದೆ, ಕೃಷ್ಣ ಪರಮಾತ್ಮ ಅಲ್ಲ, ಕೃಷ್ಣ ಸತ್ಯಯುಗದ ಪ್ರಥಮ ರಾಜಕುಮಾರನಾಗಿರ್ತಾರೆ. देर मनुष्य पति गीता सुनते हैं, परंतु एक को भी पता नहीं कि गीता का भगवान शिव है न कि कृष्ण. ಸಾಕಷ್ಟು ಜನಸಂಖ್ಯೆ ಇದೆ, ತುಂಬ ಜನ ಭಗವದ್ಗೀತೆಯನ್ನು ಓದ್ತಾರೆ, ಕೇಳ್ತಾರೆ,
ಆದರೆ ಯಾರಿಗೂ ಈ ಮಾತು ಗೊತ್ತಿಲ್ಲ. ಗೀತಾ ಜ್ಞಾನದಾತ ಅಥವಾ ಭಗವಾನ್ ವಾಚ್, ಇದು ಶಿವ ಭಗವಾನ್ ವಾಚ್ ಹೊರತು ಕೃಷ್ಣ ಭಗವಾನ್ ವಾಚ್ ಅಲ್ಲ. ऐसे मनुष्य से भी माता मारना पड़ता है, 63 जन्मों से समझते आए हैं कि कृष्ण भगवान है. ಹೀಗೆ ಬಾಬಾ ಹೇಳ್ತಾರೆ, ಈ ರೀತಿ ವಾದ ಮಾಡುವ ಮನುಷ್ಯರ ಜೊತೆಗೆ ಮಕ್ಕಳು ಸ್ವಲ್ಪ ತಲೆ ಒಡ್ಕೋಬೇಕಾಗುತ್ತೆ. 63 ಜನ್ಮಗಳಿಂದ ಇದನ್ನೇ ಕೇಳ್ತಾ ಬಂದಾರಲ್ಲ, ಕೃಷ್ಣ ಭಗವಾನ್ ವಾಚ್. ಈ ಕೂಡಲೇ ಅಲ್ಲ ಅಂತ ಹೇಳಿದರೆ ಅವ್ರಿಗೂ ಸ್ವಲ್ಪ ಕೋಪ ಬರ್ತದೆ, ವಾದ ಮಾಡ್ತಾರೆ. द्वापर से शास्त्र बने, जरूर पहले पहले गीता बनी होगी, यहाँ ಶಾಸ್ತ್ರ ಸಭೆ ಭಕ್ತಿ ಮಾರ್ಗಕ್ಕೆ. ಹೀಗೆ ದ್ವಾಪರ ಯುಗದಿಂದ ಶಾಸ್ತ್ರಗಳು ಆರಂಭ ಆಗ್ತವೆ. ಮೊದಲು ಶಾಸ್ತ್ರ ಬರೆಯಲ್ಪಡೋದು ಭಗವದ್ಗೀತೆ. ಈ ಶಾಸ್ತ್ರ ಭಕ್ತಿ ಮಾರ್ಗದ್ದಾಗಿದೆ. ಜ್ಞಾನ ಮಾರ್ಗ ಏಕೆ ಶಾಸ್ತ್ರ ನೈ ಹೇ, ಗೀತಾ ಹೇ ನಂಬರ್ 1. बाद में यहाँ ವೇದ ಉಪನಿಷತ್ ಬನೆ ಹೇ. ಹೀಗೆ ಜ್ಞಾನ ಮಾರ್ಗದಲ್ಲಿ ಒಂದು ಯಾವುದು ಶಾಸ್ತ್ರದಲ್ಲಿ ಪುಸ್ತಕ ಓದಬೇಕು ಹೇಳಬೇಕು ಹಾಗಿಲ್ಲ, ಯಾವ ಶಾಸ್ತ್ರದ ಪುಸ್ತಕ ಇಲ್ಲ. ಹೀಗೆ ಗೀತೆ ನಂಬರ್ 1 ಆಗಿದೆ. ಅಂದರೆ ಭಗವದ್ಗೀತೆ ಮೊದಲು ಬರೆಯಲ್ಪಡ್ತದೆ ದ್ವಾಪರಯುಗದಲ್ಲಿ, ನಂತರ ವೇದ ಉಪನಿಷತ್ತುಗಳು ಬರ್ತವೆ. ಬಾಬಾ ಹೇಳ್ತಾರೆ, ಭಗವದ್ಗೀತೆಯ ಮಕ್ಕಳು ಮೊಮ್ಮಕ್ಕಳು ಅಂದರೆ ಉಳಿದ ಶಾಸ್ತ್ರಗಳು. वह पढ़ते पढ़ते नीचे उतरते आए हैं. अब 84 जन्म पूरे हुए, अब चलना है पहले नंबर घर. ಹೀಗೆ ಆ ಶಾಸ್ತ್ರಗಳೆಲ್ಲ ಓದ್ತಾ ಓದ್ತಾ ನಾವು ಕೆಳಗಿಳಿತಾ ಬಂದೇವೆ. 84 ಜನ್ಮಗಳ ನಮ್ಮದು ಮುಕ್ತಾಯ ಆಯಿತು. ಈಗ ನಾವು ಮರಳಿ ಮನೆಗೆ ಹೋಗಬೇಕಾಗಿದೆ. ಪ್ರಥಮ ಗ್ರೂಪಲ್ಲೇ ಹೋಗಬೇಕಲ್ಲ, ಓಕೆ, ನಂಬರ್ 1 ಆಗಬೇಕು. अब तुम फिर सतयुग लक्ष्मी नारायण बनने के लिए यहाँ पढ़ने आए हो. सब तो लक्ष्मी नारायण ही बनेंगे, या राजधानी स्थापन हो रही है. ಹೀಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರಾಗೋ ಶಿಕ್ಷಣ ಇದಾಗಿದೆ. ನೀವು ಲಕ್ಷ್ಮೀನಾರಾಯಣರು ಬಾಬಾ ಹೇಳ್ತಾರೆ ಆಗುವುದಿಲ್ವಾ? ಎಲ್ಲರೂ ನೀವು ಲಕ್ಷ್ಮೀನಾರಾಯಣ ಆಗುವುದಿಲ್ವಾ? ಯಾಕೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. परंतु किसने राजधानी स्थापन किया, किसी के बुद्धि में नहीं आएगा. कलयुग में इतने देर मनुष्य हैं जो खाने के लिए अनाज भी नहीं मिलता, और सतयुग में सिर्फ लक्ष्मी नारायण की राजधानी होगी. ಹೀಗೆ ಕಲಿಯುಗದಲ್ಲಿ ಸಾಕಷ್ಟು ಮನುಷ್ಯರಿದ್ದಾರೆ. ಈಗ ಊಟಕ್ಕೂ ಆಹಾರ ಧಾನ್ಯಗಳು ಸಿಗೋದಿಲ್ಲ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜಧಾನಿ ಇರ್ತದೆ. यहाँ देखो कितने धर्म है, सामने महाभारी महाभारत लड़ाई भी खड़ी है, फिर भी मनुष्यों की आंखें नहीं खुलती हैं. ಹೀಗೆ ನೋಡಿ, ಈ ಕಲಿಯುಗ ಜಗತ್ತಿನಲ್ಲಿ ಎಷ್ಟು ಜನಸಂಖ್ಯೆ, ಎಷ್ಟು ಧರ್ಮಗಳಿದ್ದಾವೆ. ಈಗ ಎಲ್ಲರ ಸಮ್ಮುಖದಲ್ಲಿ ಮಹಾಭಾರಿ ಮಹಾಭಾರತ ಯುದ್ಧ ಕೂಡ ನಿಂತಿದೆ. ಅಂದರೆ ಇಷ್ಟು ಭಯಂಕರ ಯುದ್ಧ ನಡೀತದೆ ಅಂದ್ರೂ ಇನ್ನೂ ಮನುಷ್ಯನಿಗೆ ಕಣ್ಣು ತೆರಿತಾ ಇಲ್ಲ. तो यह महाभारी लड़ाई कल्प पहले भी लगी थी, उनके बाद क्या हुआ कुछ नहीं जानते, सब बातें तुम ಬ್ರಾಹ್ಮಣಿಯ ही जानते हो. ಹೀಗೆ ಮಹಾಭಾರತದ ಯುದ್ಧ ಕಲ್ಪದ ಹಿಂದೆ ನಡೆದಿತ್ತು. ಬಾಬಾ ಹೇಳ್ತಾರೆ, ಅದರ ನಂತರ ಯಾವುದು ಆಗಲಿಲ್ಲ ಅಂತ ಹೇಳ್ತಾರೆ. ಈಗ ಇವೆಲ್ಲ ಮಾತುಗಳು ಬಾಬನ ಮಕ್ಕಳು ಬ್ರಾಹ್ಮಣಿಯರಿಗೆ ಗೊತ್ತಾಗುತ್ತೆ. ತುಮಕೋ ಬಾಪನೆ ब्रह्मा द्वारा एडाप्ट किया है, भगवान तुमको पढ़ाकर लक्ष्मी नारायण बनाते तो अच्छी तरह पढ़ना चाहिए. ಬಾಬಾ ತಿಳಿಸ್ತಿದ್ದಾರೆ, ಬ್ರಹ್ಮರವರ ಮುಖಾಂತರ ನಾನು ಮಕ್ಕಳನ್ನು ದತ್ತು ತಗೊಳ್ಳುತ್ತೇನೆ. ಭಗವಂತನೇ ನಮಗೆ ಶಿಕ್ಷಕನಾಗಿ ಕಲಿಸ್ತಾ ಇದ್ದಾರೆ. ವಿಶ್ವದ ಮಾಲೀಕ ಲಕ್ಷ್ಮೀನಾರಾಯಣರಾಗೋರು ಅಂದರೆ ಮಕ್ಕಳು ತುಂಬ ಚೆನ್ನಾಗಿ ಶಿಕ್ಷಣದ ಅಭ್ಯಾಸ ಮಾಡಬೇಕು. ಸಿರ್ಫ್ ಬಾಪ್ ಕೋ और नई दुनिया को याद करो तो तुम नई दुनिया में चले जाएंगे. ಹೀಗೆ ನಾವು ಕೇವಲ ಬಾಬನ ನೆನಪು ಮಾಡಬೇಕು, ನವ ಜಗತ್ತಿನ ನೆನಪು ಮಾಡಬೇಕಾಗಿದೆ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನೀವು ನಾಳೆ ಹೊಸ ಜಗತ್ತಿಗೆ ಹೋಗ್ತೀರಾ. फिर अगर अच्छी तरह से पढ़ेंगे और पढ़ाएंगे तो राजा रानी बन सकते हैं. जितने रूहानी सर्विस करेंगे तुम हो रूहानी सोशल वर्कर. ನಾವು ಈ ಶಿಕ್ಷಣವನ್ನು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ತೇವೆ, ಅನೇಕರಿಗೆ ಅಭ್ಯಾಸ ಮಾಡಿಸ್ತೇವೆ, ಎಷ್ಟೆಷ್ಟು ಆತ್ಮಿಕ ಉನ್ನತಿಯ ಸೇವೆಯನ್ನು ಮಾಡ್ತೇವೆ ಅಥವಾ ಆತ್ಮಿಕ ಸೋಷಲ್ ವರ್ಕರ್ ಆಗ್ತೇವೆ, ಅದರಂತೆ ನಾಳೆ ನಮ್ಮ ಶ್ರೇಷ್ಠ ಪದವಿ ಇದೆ. बाकी सारी दुनिया में जिस्मानी सोशल वर्कर हैं. तुम आत्माओं को बाप रोज ज्ञान देते हैं, आत्माओं की सेवा करते हैं ना. ಹೀಗೆ ಬಾಕಿ ಬಾಬಾ ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ಏನಿದ್ದಾರೆ ಈಗ ಸೋಷಲ್ ವರ್ಕರ್ಸ್ ಇದ್ದಾರೆ. ಶಾರೀರಿಕವಾಗಿ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡುವಂಥವ್ರು ಇದ್ದಾರೆ.
ಆದರೆ ಆತ್ಮಗಳ ಕಲ್ಯಾಣ ಮಾಡುವ ರಹಸ್ಯ ಈ ಜ್ಞಾನ ಪರಮಾತ್ಮನಿಗೆ ಮಾತ್ರ ಗೊತ್ತು. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಈಗ ನೀವು ಆತ್ಮ ಉನ್ನತಿಯ ಸೇವೆಯನ್ನು ಮಾಡ್ತಿದ್ದೀರಿ. उनको कहा जाते आत्माओं की सेवा जो सिखलाते भी हैं स्पिरिचुअल फादर. ಹೀಗೆ ಆತ್ಮಗಳ ಸೇವೆಯನ್ನು ಬಾಬಾ ಕಲಿಸ್ತಾ ಇದ್ದಾರೆ. ಕಲಿಸ್ತಾ ಇರೋರು ಯಾರಿಲ್ಲ, ನಮಗೆ ಸ್ಪಿರಿಚುವಲ್ ಫಾದರ್ ಆಗಿದ್ದಾರೆ. ये मनुष्य को देवता बनने की ಪಾಠಶಾಲಾ. ಬ್ರಹ್ಮಕುಮಾರೀಶ್ವರ ಸಿದ್ಧಾಲಯ ಅಂದರೆ ಏನಿದು, ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವಂತಹ ಪಾಠಶಾಲೆ. ಬನೆಂಗೆ भी जरूर, जब तुम पढ़कर तैयार हो जाएंगे और विनाश शुरू होगा फिर तुम भी जाएंगे. ಹೀಗೆ ಬಾಬಾ ಹೇಳ್ತಿದ್ದಾರೆ, ಯಾವಾಗ ನೀವು ಶಿಕ್ಷಣ ಅಭ್ಯಾಸ ಮಾಡಿ ತಯಾರಾಗ್ತೀರಿ ವಿನಾಶ ಆರಂಭ ಆಗಿಬಿಡುತ್ತೆ. ಬಾಬಾ ಹೇಳ್ತಿದ್ದಾರೆ, ಮತ್ತೆ ನೀವು सतयुग के होते कहते हैं ना, राम गयो रावण गयो सिर्फ थोड़े रह जाते जो फिर अदली बदली होते रहते हैं. ಬಾಬಾ ಹೇಳ್ತಿದ್ದಾರೆ, ಹೀಗೂ ಮಹಿಮೆ ಇದೆ, ರಾಮನು ಹೋದ ರಾವಣನು ಹೋದ ಎಲ್ಲರೂ ಹೋದರು ಅಂತ. ಮತ್ತು ಬಾಕಿ ಯಾರು ಉಳಿತಾರೆ ಇಲ್ಲಿ, ಸ್ವಲ್ಪ ಆ ಪವಿತ್ರಾತ್ಮಗಳು ಉಳಿದಿರ್ತಾರೆ, ಅಲ್ಲಿ ಅದ್ಲಿ ಬದಲಿ ಆಗ್ತಿರ್ತದೆ. फिर तुम आएंगे स्वर्ग में, तुम्हारे लिए अब नई दुनिया स्थापन हो रही है, तुम ಸ್ವರ್ಗವಾಸಿ बनने के लिए पढ़ रहे हो. ಹೀಗೆ ನಾವು ಸ್ವರ್ಗದಲ್ಲಿ ಬರ್ತೇವೆ. ಬಾಬಾ ಹೇಳ್ತಾರೆ, ಈ ರೀತಿಯಾಗಿ ನಿಮಗಾಗಿ ನವಜಗತ್ತಿನ ಸ್ಥಾಪನೆ ಆಗ್ತಾ ಇದೆ, ನೀವು ಸ್ವರ್ಗವಾಸಿಗಳಾಗಲಿಕ್ಕಾಗಿಯೇ ಈ ಶಿಕ್ಷಣದ ಅಭ್ಯಾಸ ಮಾಡ್ತಾ ಇದ್ದೀರಿ. ಈ ಕಲಿಯುಗ ನರಕವಾಗಿದೆ. अब तुम हो संगम पर, अभी तुम ब्राह्मण ब्राह्मणिया नहीं बनेंगे तो स्वर्ग वर्षा ले नहीं सकेंगे. ಈಗ ನಾವು ಸಂಗಮಯುಗದಲ್ಲಿದ್ದೇವೆ. ನಾವೀಗ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿ ಶಿವಬಾಬನಿಂದ ಭಾಗ್ಯ ಬಾಬಾ ಹೇಳ್ತಾರೆ ಪಡ್ಕೊಳ್ಬೇಕು. ಈಗಿಲ್ಲ ಅಂದರೆ ಮುಂದೆಂದಿಗೂ ಸಾಧ್ಯ ಇಲ್ಲ. वर्षा ब्राह्मणों को मिलता है जो एक बाप के सिवाय और कोई भी देहदारी को याद नहीं करते. ಹೀಗೆ ಬ್ರಾಹ್ಮಣರ ಮೂಲಕ ನಮಗೀಗ ಭಾಗ್ಯ ಸಿಗ್ತದೆ. ಹೀಗಾಗಿ ಬಾಬಾ ಹೇಳ್ತಾರೆ, ಯಾವ ಶಿವಬಾಬನಿಂದ ಬ್ರಾಹ್ಮಣರಿಗೆ ಭಾಗ್ಯ ಸಿಗುತ್ತೆ ಅಂದರೆ ನಾವು ಯಾವ ದೇಹದಾರಿಗಳ ನೆನಪು ಮಾಡಬಾರ್ದು. ಬಾಕಿ ಕುಚ್ ನ ಕುಚ್ ಸುನಾ ತೋ ಪ್ರಜಾ ಮೇ ಆ ಜಾಯೆಂಗೆ. ಆದರೆ ಅಲ್ಪ ಸ್ವಲ್ಪ ಜ್ಞಾನ ಕೇಳಿಬಿಟ್ಟಿರ್ತಾರೆ. ಬಾಬಾ ಹೇಳ್ತಾರೆ, ಅಂಥ ಆತ್ಮಗಳು ಅವ್ರ ಪ್ರಜೆಗಳಾಗಿ ಬರ್ತಾರೆ. अच्छा, मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, धन्यवाद बाबा. मेरा बाबा, प्यारा बाबा, मीठा बाबा. मुख्यांश, रूहानी सोशल वर्कर बन पढ़ना और पढ़ाना है. बाप के साथ साथ आने वाले नई दुनिया को भी याद करना है. ಆತ್ಮಿಕ ಸೋಷಲ್ ವರ್ಕರ್ ಆಗಿ ನಾವು ಓದುತ್ತಾ ಅನೇಕರಿಗೆ ಓದಿಸ್ಬೇಕು. ಬಾಬನ ಜೊತೆಗೆ ನಾಳೆ ಬರುವಂತಹ ನವಜಗತ್ತಿನ ನೆನಪು ಮಾಡಬೇಕು. सेकेंड पॉइंट, बाप समान रहमदिल बन सबको पारस बुद्धि बनाने की सेवा करनी है. ತಂದೆ ಸಮಾನ ದಯಾಹೃದಯಿಗಳಾಗಿ ಎಲ್ಲರಿಗೂ ಸಹ ಪಾರಸ್ ಬುದ್ಧಿ ಆಗುವಂತಹ ಸೇವೆಯನ್ನು ಮಾಡಬೇಕು. वरदान, साधनों को यूज करते हुए साधना को अपना आधार बनाने वाले सिद्धि स्वरूप भव. ನಾವು ಸಾಧನ ಅಥವಾ ವಸ್ತುಗಳನ್ನು ಬಳಕೆ ಮಾಡುತ್ತಿದ್ದರೂ ಕೂಡ ನಮ್ಮ ಸಾಧನೆ ಬಾಬಾ ಹೇಳ್ತಿದ್ದಾರೆ ಆಧಾರವಾಗಿಟ್ಟುಕೊಂಡು ನಾವು ಸಿದ್ಧಿ ಸ್ವರೂಪರಾಗಬೇಕು, ಸಾಧನ ವಸ್ತುಗಳಲ್ಲ. ವಿವರಣೆ, कोई भी पुरानी दुनिया के आकर्षणमय दृश्य अल्पकाल के सुख के साधन यूज करते वह देखते हो तो उन साधनों के वशीभूत हो जाते हैं. ಹೀಗೆ ಹಳೆ ಜಗತ್ತಿನ ಯಾವುದೇ ರೂಪದ ಆಕರ್ಷಣೆ ದೃಶ್ಯ ಹಾಗೂ ಅಲ್ಪಕಾಲದ ಸುಖದ ವಸ್ತುಗಳು ಸಾಧನಗಳನ್ನು ಯೂಸ್ ಮಾಡ್ತಾ ಆ ಸಾಧನಗಳ ಆಕರ್ಷಣೆಗೆ ವಶೀಭೂತರಾಗ್ತೀರಾ. साधनों के आधार पर साधन ऐसे हैं जैसे रेत के फाउंडेशन पर बिल्डिंग. ಸಾಧನಗಳ ಆಧಾರದಂತೆ ಪುರುಷಾರ್ಥ ಸಾಧನೆ ಮಾಡ್ತೇವೆ ಅಂದರೆ ಇದು ಮರಳಿನ ಮೇಲೆ ಕಟ್ಟಡ ಕಟ್ಟಿದ ಹಾಗೆ.
इसलिए किसी भी विनाशी साधन के आधार पर अविनाशी साधना ना रहे. ಆದ್ದರಿಂದ ಯಾವುದೇ ವಿನಾಶಕಾರಿ ವಸ್ತುಗಳ ಆಧಾರ ಇಟ್ಟುಕೊಂಡು ಸಾಧನೆ ಅಂದರೆ ಪುರುಷಾರ್ಥ ಮಾಡಬಾರ್ದು. तो साधन निमित्त मात्र है और साधना निर्माण का आधार है. ಹೀಗೆ ವಸ್ತುಗಳು ಸಾಧನೆಗಳು ಈಗಿನ ಅವಶ್ಯಕತೆಗೆ ಮಾತ್ರ. ಆದರೆ ಬಾಬಾ ಹೇಳ್ತಾರೆ ನಾವು ಮಾಡೋ ಸಾಧನೆ ಪುರುಷಾರ್ಥ ನಮಗೆ ಭಾಗ್ಯ ರೂಪಣೆಗೆ ಆಧಾರ. इसलिए साधना को महत्व दो तो साधन सिद्धि को प्राप्त करेंगे. ಆದ್ದರಿಂದ ನಾವೀಗ ಪುರುಷಾರ್ಥ ಅಂದರೆ ಸಾಧನೆಗೆ ಮಹತ್ವವನ್ನು ಕೊಡಬೇಕು. ಆಗ ಸಾಧನೆ ಏನು ಮಾಡ್ತೇವೆ ಅದರ ಸಿದ್ಧಿ ಪ್ರಾಪ್ತಿ ಆಗುತ್ತೆ. स्लोगन किसी भी कमजोरी का अंश है तो वंश पैदा हो जाएगा और परवश बना देगा. ಯಾವುದೇ ಪ್ರಕಾರದ ದುರ್ಬಲತೆಯ ಅಂಶ ಇದ್ದರೆ ಅದು ವಂಶ ಉತ್ಪನ್ನ ಮಾಡುತ್ತೆ. ಆದ್ದರಿಂದ ಬಾಬಾ ಹೇಳ್ತಾರೆ ಆಗ ನಾವು ಪರವಶರಾಗ್ಬಿಡುತ್ತೇವೆ. ಯಾವ ದುರ್ಬಲತೆನೂ ಅಂಶ ಮಾತ್ರದಲ್ಲಿನೂ ಆತ್ಮದೊಳಗೆ ಇರಬಾರ್ದು. ಅಚ್ಚಾ, ಓಂ ಶಾಂತಿ. ಈ ದಿನ ಬಾಬಾ ಮುಖ್ಯವಾಗಿ ನಮಗೇನು ನೆನಪು ಮಾಡಿಸ್ತಿದ್ದಾರೆ, ನಾವು ಈ ಶಿಕ್ಷಣದಿಂದಲೇ ನರನಿಂದ ನಾರಾಯಣ, ನಾರಿಂದ ಶ್ರೀಲಕ್ಷ್ಮಿ ಆಗ್ತೇವೆ. ಅದಕ್ಕೋಸ್ಕರ ತುಂಬ ಗಮನ ಕೊಟ್ಟು ಈ ಶಿಕ್ಷಣದ ಅಭ್ಯಾಸ ನಾವು ಮಾಡಬೇಕು. ಅಚ್ಚಾ, ಓಂ ಶಾಂತಿ. ನಾನು ಆತ್ಮ परंधाम निवासी निराकार बिंदु स्वरूपात्मा सर्वश्रेष्ठ महान आत्म नानु. ओम शांति, ओम शांति.